ಹಾಯ್ ಫ್ರೆಂಡ್ಸ್, ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸಿಗೂ ಗೋಪಿ ಜ್ಯೋತಿ ಲವ್ಲಿ ಕಪಲ್ಸ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. 1 ಕಪ್ ಕಾಫಿ ಜೊತೆ ಶುರುವಾಗಿದೆ ನನ್ನ ದಿನ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗಾಗಿ ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿದ್ದೆ. ಅದು ಹೇಗೆ ಮಾಡಿದೆ ಅಂತ ವಿಡಿಯೋಸ್ ಹಾಕಿದ್ದೀನಿ ನೋಡಿ. ಹಾಗೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ಹಾಕಿದ್ದೇನೆ. ಪಲಾವ್ಗೆ ಬೇಕಾಗುವ ತರಕಾರಿಗಳು: ಮಿಕ್ಸ್ ತರಕಾರಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ರುಬ್ಬಲು ಬೇಕಾದ ಮಸಾಲ ಐಟಮ್: ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಮೆಣಸಿನಕಾಯಿ, ಚಕ್ಕೆ, ಶುಂಠಿ, ಕಾಯಿ. ನಾವು ಇಬ್ಬರೇ ಇರೋ ಕಾರಣ 1 ಕಪ್ ಅಕ್ಕಿ ಸಾಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಎಲ್ಲ ತರಕಾರಿಗಳನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ಯಾವ್ಯಾವ ತರಕಾರಿ ಬೇಕು ಅಂತ ಹೆಚ್ಚುತ್ತಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಬೇಕಾದ ತರಕಾರಿಗಳನ್ನ ನೀವು ಹಾಕ್ಕೋಬೋದು. ನಮಗೆ ಯಾವ ಬೇಕು ಅಂತ ನಾವು ತಿಂತೀವೋ ಆ ತರಕಾರಿಗಳನ್ನು ಬಳಸಿದ್ದೀವಿ. ನಿಮಗೆ ಆ ತರಕಾರಿ ನಿಮ್ಮ ಮನೇಲಿ ಯಾರ್ಯಾರಿಗೆ ಏನೇನು ತರಕಾರಿ ಇಷ್ಟನೋ ಅದನ್ನು ಹಾಕ್ಕೊಂಡು ವೆಜಿಟೇಬಲ್ ಪಲಾವ್ ಮಾಡ್ಕೋಬೋದು. ಆಲ್ಮೋಸ್ಟ್ ಎಲ್ಲರಿಗೂ ಪಲಾವ್ ಮಾಡೋದು ಗೊತ್ತಿರುತ್ತೆ. ನನ್ನ ಸ್ಟೈಲಲ್ಲಿ ಹೇಳಿದ್ದೀನಿ. ರುಬ್ಬಲು ಬೇಕಾದ ಮಸಾಲೆ ಹೇಳಿದ್ದೀನಿ ಅಲ್ಲೇ, ಅವನ್ನೆಲ್ಲ ಹಾಕ್ಕೋಬೇಕು. ಅದರಲ್ಲಿ ಮನೆ ಸಾಂಬಾರ ಒಂದು ಮಿಸ್ ಮಾಡಿದ್ದೆ, ಕಾಯಿ ಒಂದು ಮಿಸ್ ಮಾಡಿದ್ದೆ, ಹೇಳಿದ್ದೀನಿ. ಹಾಕ್ಕೊಂಡು ರುಬ್ಕೊಳ್ಳಿ. ಸ್ವಲ್ಪ ತರಿಯಾಗೆ ರುಬ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ರುಬ್ಬಿರೋ ಮಸಾಲ ಮೊದಲು ಒಲೆ ಹಚ್ಚಿ ಅದರ ಮೇಲೆ ಕುಕ್ಕರ್ ಇಟ್ಟು ಸ್ವಲ್ಪ ಕಾಯಲು ಬಿಡಿ, ಎಣ್ಣೆ ಹಾಕಿ ಸ್ವಲ್ಪ ಮಸಾಲೆ ಐಟಮ್ ಹಾಕಿ ಫ್ರೈ ಮಾಡಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು, ಈರುಳ್ಳಿ, ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ತರಕಾರಿ ಸೇರಿಸಿ ಸ್ವಲ್ಪ ಬಾಡಿಸಿ ಆದಮೇಲೆ ಮಸಾಲೆ ತರಕಾರಿದು ಮತ್ತು ಮಸಾಲಿದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಹುರ್ಕೊಂಡು ಫ್ರೈ ಮಾಡಾದಮೇಲೆ 1.5 ಕಪ್ ಲೋಟದಷ್ಟು ನೀರು ಹಾಕಿ ಆಮೇಲೆ ಗರಂ ಮಸಾಲ, ಸ್ವಲ್ಪ ಉಪ್ಪು ಮತ್ತು ಚಿಕನ್ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಲು ಬಿಡಿ. ಆನಂತರ ಅಕ್ಕಿ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಕುದಿಸಿ ಆಮೇಲೆ ಕುಕ್ಕರ್ ಮುಚ್ಚಿ 1-2 ವಿಷಲ್ ಕೂಗಿಸಿದ್ರೆ ಆಯಿತು. ವಿಷಲೆಲ್ಲ ಹೋದ್ಮೇಲೆ ಕುಕ್ಕರ್ ಓಪನ್ ಮಾಡಿ ನೋಡಿ ಹೀಗಿರುತ್ತೆ. ರೆಡಿ ಟು ಈಟ್ ಪಲಾವ್. ನಮಗಂತೂ ಚಳಿಗಾಲ ಇರಲಿ ಮಳೆಗಾಲ ಇರಲಿ, ನಮಗೆ ಪಲಾವ್ಗೆ ಮೊಸರು ಬಜ್ಜಿ ಬೇಕೇ ಬೇಕು. ಅದಕ್ಕೆ ಬೇಕಾಗಿದ್ದು ಟೊಮೊಟೊ, ಈರುಳ್ಳಿ, ಸೌತೆಕಾಯಿ, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 4 ಟೇಬಲ್ ಸ್ಪೂನ್ ಮೊಸರು, ಉಪ್ಪು, ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಟ್ಟರೆ ಮೊಸರು ರೆಡಿ ಪಲಾವ್ ಜೊತೆ. ಎಲ್ಲ ಮುಗೀತು. ನಮ್ಮ ಮನೆಯವರಿಗೆ ಬೆಳಗಿನ ತಿಂಡಿಗೆ ಪಲಾವನ್ನು ಕೊಟ್ಟೆ, ಚೆನ್ನಾಗಿದೆ ಅಂದರು. ನೀವು ಮಾಡಿ ಚೆನ್ನಾಗಿದೆಯಾ ಹೇಳಿ. ಟಿಫನ್ ಎಲ್ಲ ಆಯಿತು. ಸ್ವಲ್ಪ ಟಿವಿ ನೋಡಿದ್ವಿ, ಹಾಗೆ ರೆಸ್ಟ್ ತಂದ್ವಿ. ಸಂಜೆ ಮೇಲೆ ಎಣ್ಣೆ ತಂದರು, ಎಣ್ಣೆ ಖಾಲಿಯಾಗಿತ್ತು. ಬಾಟಲ್ಗೂ ಎಣ್ಣೆ ಹಾಕಿದೆ. ಈ ಪ್ರಾಡಕ್ಟ್ ಬಂದು ಮೀಶೋದಲ್ಲಿ ಬುಕ್ ಮಾಡಿದ್ದು. ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ಸೂಪರಾಗಿದೆ, ಎಲ್ಲರೂ ತೊಗೋಬೋದು. 350 ರೂಪಾಯಿ ನಾನು ತೊಗೊಂಡಾಗ ಇದು ಆಫರ್ ಇತ್ತು. ತೊಗೋಬೇಕು ಅನಿಸಿದರೆ ನಿಮಗೆ ತೊಗೊಳ್ಳಿ, ಯೂಸ್ ಆಗುತ್ತೆ, ಎಲ್ಲ ಕಿಚನ್ಗೂ ಯೂಸ್ ಆಗುತ್ತೆ, ಬೈ ಮಾಡ್ಬೋದು. ಇವತ್ತು ಬಂದು ನಮ್ಮ ವಾರ ಶುಕ್ರವಾರ. ನನಗೆ ಯಾಕೋ ಬೆಳಗ್ಗೆ ವಾರ ಮಾಡಬೇಕನ್ನಿಸ್ಲಿಲ್ಲ, ಸಂಜೆ ಮೇಲೆ ವಾರ ಮಾಡಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲೆಲ್ಲ ಬೆಳೆದು ರಂಗೋಲಿ ಹಾಕಿಬಿಟ್ಟು ಬೆಳಗ್ಗೆನೂ ಹಾಕಿದ್ದೆ, ಮಳೆಗಾಲ ಅಲ್ಲ ಎಲ್ಲ ಅಳಿಸೋಗ್ಬಿಟ್ಟಿತ್ತು. ಆಮೇಲೆ ನಮ್ಮದು ಬನಶಂಕರಿನ ಮನೆ ದೇವರು, ಹಾಗಾಗಿ ನಾವು ಶುಕ್ರವಾರ ಮಾಡ್ತೀವಿ. ಹೇಗೆ ಮಾಡಿದೆ ಅಂತ ನೋಡೋಣ. ನಾನು ಬಂದು ಶುಕ್ರವಾರದ ಪೂಜೆ ಈ ರೀತಿಯೇ ಮಾಡೋದು. ನಮ್ಮ ಮನೆ ದೇವ್ರು ಬಂದು ಬಾದಾಮಿ ಬನಶಂಕರಿ, ನಾವು ಬನಶಂಕರಿ ಒಕ್ಕಲು, ಹಾಗಾಗಿ ನಾವು ಬನಶಂಕರಿ ಅಮ್ಮನವರಿಗೆ ಏನೂ ಆಗಲ್ಲ. ಹಾಲನ್ನು ಎಡೆಯಾಗಿ ನೀಡಿದೆ. ನನ್ನ ಪೂಜೆ ಮುಗೀತು. ನೀವು ಯಾವ ಥರ ಶುಕ್ರವಾರ ಪೂಜೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಯನ್ನು ಹೇಳಿ. ಏನಾದರೂ ವಿಡಿಯೋದಲ್ಲಿ ತಪ್ಪಾಗಿದ್ದರೆ ಹೇಳಿ, ತಿದ್ಕೊಳ್ತೀನಿ. ಹೊಸ್ದಾಗಿ ವಿಡಿಯೋ ಮಾಡ್ತಿರೋದಲ್ಲ, ಸ್ವಲ್ಪ ತಪ್ಪಾಗುತ್ತೆ, ತಿದ್ಕೊಳೋಕೆ ಅವಕಾಶ ಕೊಡಿ. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗಲೇ 126 ಜನ ಆಗಿದ್ದೀರಾ, ಇನ್ನೂ ಜಾಸ್ತಿ ಜನ ಆಗಿ ನನಗೂ ಖುಷಿ ಆಗುತ್ತೆ. ನಿಮ್ಮಿಂದ ನನಗೂ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಪ್ಲೀಸ್
ಚಾನಲ್ ಸಪೋರ್ಟ್ ಮಾಡಿ. ಇಷ್ಟೇ ನಾನು ಕೇಳ್ಕೊಳಕ್ಕೆ ಹೋಗೋದು. ಇವತ್ತಿನ ಶುಕ್ರವಾರದ ದಿನ ನಂದಂತೂ ಹೀಗಿತ್ತಪ್ಪ. ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಮಾಡಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಜೀವನದಲ್ಲಿ ಬಯಸಿದ್ದೆಲ್ಲ ಸಿಗುವುದಿಲ್ಲ, ಸಿಕ್ಕಿದ್ದರಲ್ಲೇ ಖುಷಿಪಡಿ. ಹಾಗೂ ಜೀವನದಲ್ಲಿ ಅತಿಯಾದ ಆಸೆ ಬೇಡ, ಜೀವನದಲ್ಲಿ ಇದ್ದದರಲ್ಲೇ ಖುಷಿಪಡಿ.